ಉದ್ಯಮಿ ಸಿಜೆ ರಾಯ್ ಅವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರು ಇಷ್ಟಪಟ್ಟಂತೆ ಅವರ ನೆಚ್ಚಿನ ಸ್ಥಳದಲ್ಲಿ ಸಿಜೆ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಇನ್ನು ಅಂತ್ಯಕ್ರಿಯೆ ವೇಳೆ ಅವರಿಗೆ ಇಷ್ಟವಾದಂತಹ ವಸ್ತುಗಳನ್ನು ಇಟ್ಟು ಅಂತ್ಯಕ್ರಿಯೆಯನ್ನ ಮಾಡಲಾಗಿದೆ. ಸಿಜೆ ರಾಯ್ ಅವರ ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ ಮತ್ತು ಸನ್ಗ್ಲಾಸ್ ಅನ್ನ ಧರಿಸಿ ಅಂತಿಮ ವಿದಾಯವನ್ನ ಹೇಳಲಾಗಿದೆ. ಇದರ ಜೊತೆಗೆ ರೋಲ್ಸ್ ರಾಯ್ ಕೀಯನ್ನ ಇಟ್ಟು ಸಿಜೆ ರಾಯ್ ಅವರ ಇಷ್ಟದಂತೆ ಕುಟುಂಬಸ್ಥರು ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ. ಇನ್ನು ಅಂತ್ಯಕ್ರಿಯೆ ಬಳಿಕ ಸಿಜೆ ರಾಯ್ ಅವರ ಸಹೋದರ ಬಾಬು ರಾಯ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ರಾಯ್ ಹೋಗಾಯ್ತು, ಜೀವನ ಮಾಡೋದು ಕಷ್ಟ ಆಗಿದೆ. ಇನ್ನು ಸಿಜೆ ರಾಯ್ ಅವರು ಕೊನೆಯದಾಗಿ ನನ್ನ ಹತ್ರ ಮಾತಾಡಿದ್ದು ಜನವರಿ 30ರಂದು ನಾನು ಮದುವೆಗೆ ಅಂತ ಹೋಗಿದ್ದೆ, ಯಾವಾಗ ಬರ್ತೀರಾ ಅಂತ ಅವ್ರು ಕೇಳಿದ್ರು. ನೀನು ಬಾ ಮಾತಾಡ್ಬೇಕು ಅಂತ ಹೇಳಿದ್ರು ಅಂತ ತಮ್ಮನ ಜೊತೆ ಮಾತನಾಡಿದಂತ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಇದೇ ವೇಳೆ ಸಿಜೆ ರಾಯ್ ಸಾವಿನ ತನಿಖೆ ಬಗ್ಗೆ ಕೂಡ ಬಾಬು ರಾಯ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾನೂನು ಹೋರಾಟದ ಬಗ್ಗೆ ಏನು ಮಾತಾಡೋಕ್ಕಾಗೋದಿಲ್ಲ, ಸರ್ಕಾರ SIT ರಚನೆ ಮಾಡಿದೆ, SIT ತನಿಖೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅಂತ ಅವರ ಸಹೋದರ ಬಾಬು ರಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾನ್ಫಿಡೆಂಟ್. My father was a great man and I'm lost for words of how to explain what happened, and I'm not really sure what caused it. I would like to thank everyone for attending today, and like to thank the media for being with him when he was alive and also being with him today. And I don't have much words to say because I'm trying to process what's happening. Thank you. I will. Please continue. I will come back and answer questions further time after. 3 ದಿನದಿಂದ ಪಾಪ ಅವ್ರು ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಅವರ ಜೀವನಾನೇ ಒಂದು ಫುಲ್ ಸ್ಟಾಪ್ ಬಂದಂಗ ಆಗಿರುತ್ತೆ. ಸ್ವಂತ ತಂದೆ ತೀರೋಗಿದ್ದಾರೆ, ಹೆಂಗ್ ತೀರೋಗಿದ್ದಾರೆ, ಯಾಕೆ ಏನು ಅಂತ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವರು ನಿಮ್ಮನ್ನ ಧನ್ಯವಾದ ಹೇಳಕ್ ಬಂದಿದ್ದಾರೆ. ಮಾಧ್ಯಮದ ಸ್ನೇಹಿತರು ನೀವೆಲ್ಲ ಬಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅವ್ರ ಜೊತೆ ನಿಂತಿದ್ದೀರಾ. ರಾಯ್ ಅವರು ಜೀವಂತವಾಗಿರುವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಒಳ್ಳೆತನನ ತೋರಿಸಿದ್ದೀರಾ. ಇವತ್ತು ಅವ್ರು ನಮ್ಮನ್ನು ಬಿಟ್ಟು ಹೋದಾಗ್ಲೂ ಕೂಡ ನೀವೆಲ್ಲರೂ ಕೂಡ ಅವರಿಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಸೊ ರಾಯ್ ಅವ್ರ ಕುಟುಂಬದಿಂದ ಹಾಗೂ ರೋಹಿತ್ ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸರ್, ಏನಂದ್ರೆ ಕೆಲವೊಂದು ನಾನು ಈ ಟೈಮಲ್ಲಿ ಇನ್ವೆಸ್ಟಿಗೇಷನ್ ಬಗ್ಗೆ ಇನ್ನೊಂದು ದಿನ ಶಾರ್ಟ್ಲಿ ಇವ್ರೊಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಎಲ್ಲ ಡೀಟೇಲ್ ಆಗಿ ಮಾತಾಡ್ತಾರೆ. SIT ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ವಂಶೀಕೃಷ್ಣ ಅವರ ನೇತೃತ್ವದಲ್ಲಿ ಒಂದು SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಅವರು ಈಗ ತನಿಖೆ ಪ್ರಾರಂಭ ಮಾಡಿದ್ದಾರೆ, ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ. ಅದು ಏನು ವರದಿ ಬರೋವರೆಗೂ ನಾವೇನು ಹೇಳೋಕ್ಕಾಗೋದಿಲ್ಲ. ಸ್ಪೆಕ್ಯುಲೇಷನ್ಸ್ ಆಗುತ್ತೆ. ನಾವೇನಾರು ಹೇಳಿದರೆ ಅದು ಸ್ಪೆಕ್ಯುಲೇಷನ್ ಆಗುತ್ತೆ ವಿನಃ ಡೆಫಿನೆಟ್ ಇನ್ಫಾರ್ಮೇಷನ್ ಆಗೋದಿಲ್ಲ. ಆದ್ದರಿಂದ ಕಾಯಬೇಕಾಗುತ್ತೆ. ಬಹುತೇಕ ಸರ್, ಕಾಂಗ್ರೆಸ್ ನಾಯಕರು ಒಂದು ಆರೋಪ ಮಾಡ್ತಾ ಇದ್ರಿ, IT, ED, CBI ಈ ವಿಚಾರಗಳನ್ನು ಕೇಂದ್ರ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ, ಪದೇ ಎಲೆಕ್ಷನ್ ದೃಷ್ಟಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಮತ್ತು ಇದಕ್ಕೆ ಪೂರಕವಾಗಿ ಏನಾದರೂ ಕೇರಳ ಚುನಾವಣೆ ಇದಕ್ಕೆ ಲಿಂಕ್ ಇತ್ತಾ ಅಥವಾ ಏನಂತೀರಿ? ಅಲ್ಲ, ಅದು ಯಾವುದೂ ಮಾಹಿತಿಗಳು ಇಲ್ಲದೆ ಅಥವಾ ವಿಚಾರಗಳು ನಮಗೆ ಗೊತ್ತಿಲ್ಲದೆ ನಾವೇನು ಹೇಳಕ್ಕೆ ಬರೋದಿಲ್ಲ. ತನಿಖೆ ವರದಿ ಬರಲಿ, ಬಂದ ಮೇಲೆ ಎಲ್ಲವೂ ಕೂಡ ಗೊತ್ತಾಗ್ತದೆ. ಆವಾಗ ಎಲ್ಲ ನಿಮಗೆ ತಿಳಿಸ್. ನನಗೆ ಆ ವಿಷಯದಲ್ಲಿ ಹೆಚ್ಚಿನ ಮಾಹಿತಿ ಇಲ್ಲ. ನಾನು ಅದರಲ್ಲಿ ಏನೇ ಪ್ರತಿಕ್ರಿಯೆ ಕೊಡಬೇಕಾದ್ರೆ ನಾನು ಅಧ್ಯಯನಿಸಬೇಕು, ತಿಳ್ಕೊಳ್ಬೇಕು. ನಾನೇನು ನೀವೀಗ ಮಾಧ್ಯಮದ ಮೂಲಕ ತಿಳಿಸಿದ್ದೀರಿ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಂಡಿದ್ದೇನೆ. ಆ ಕಾರಣ ನಾನೇನೂ ಪ್ರತಿಕ್ರಿಯಿಸೋದಕ್ಕೆ ಹೋಗಿಲ್ಲ.